ಚನ್ನೇನಹಳ್ಳಿ ಹಾಲು ಉತ್ಪಾದಕರ ಸಂಘದ ಸೊಸೈಟಿಯಲ್ಲಿ ಸಖತ್ ಗೋಲ್ಮಾಲ್ ನಡೆದಿದೆ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಾರ್ಯದರ್ಶಿ ಮಾಡ್ತಿರುವ ಹಾಲಿನ ಕಳ್ಳಾಟ. ಕಾರ್ಯದರ್ಶಿ ಮಾಡ್ತಾ ಇರುವಂತಹ ಹಾಲಿನ ಕಳ್ಳಾಟ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಾನ್ಯ ಬೆಂಗಳೂರು ದಕ್ಷಿಣ ಹಾಲು ಒಕ್ಕೂಟದ ನಿರ್ದೇಶಕರೇ ಇಲ್ಲಿ ನೋಡಿ. ಬಮೂಲ್ ನಿರ್ದೇಶಕರಾದ ಕಾವೇರಿ ಕೃಷ್ಣಪ್ಪ ಅವರೇ, ಇದಕ್ಕೇನು ಕ್ರಮ ತಗೊಳ್ತೀರಿ? ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಹಾಲಿನ ಕಳ್ಳಾಟ. ಕಾರ್ಯದರ್ಶಿಯ ಕರ್ಮಕಾಂಡ ಇದು. ಸೆಕ್ರೆಟರಿ ಜೆಎಂ ಪುಟ್ಟರಾಜು ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ರೈತ ಹರೀಶ್ ಮಾಡಿದ್ದಾರೆ. ಹಾಲಿನ ಕಳ್ಳಾಟದಿಂದ ಬರುವ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪ ಇದೆ. ಬಮೂಲ್ ನಿರ್ದೇಶಕರಿಗೆ ಕ್ರಮ ಕೈಗೊಳ್ಳಿ ಅಂತ ರೈತ ಹರೀಶ್ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಹರೀಶ್ ಜೆ ಅಂತ, ಜಟಿಪಳ್ಳಿ ಗ್ರಾಮದ ಹರೀಶ್ ಅಂತ. ನಾನು ಚನ್ನೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಡೈಲಿ ಹಾಲು ಹಾಕ್ತಾಯಿದ್ದೀವಿ. ಇಲ್ಲಿ ಸೆಕ್ರೆಟರಿ ಆದಂಥ ಜೆ.ಎಂ. ಪುಟ್ಟರಾಜು ಎಂಬವರು ಲೋಕಲ್ ಸೇಲ್ ಅಂತ ಹಾಲು ಮಾರ್ತಾರೆ ಡೈಲಿ. ಇವಾಗ ನಾವು ರೈತರು ಹಾಕ್ತೀವಲ್ಲ ಹಾಲು, ಆ ಹಾಲನ್ನ ಬೇರೆಯವ್ರಿಗೆ ಮಾರಾಟ ಮಾಡೋದು. ಬೇರೆಯವರಿಗೆ ಅಂದರೆ ಇವಾಗ ಯಾರನ್ನ ಮನೆಯವರು ಬಂದು ಬಾಡಿಗೆ ಮನೆಯವರು ಸ್ವಂತ ಮನೆಯವರು ಫ್ರೆಶ್ ಹಾಲು ಸಿಗ್ತದೆ ಅಂದ್ಬಿಟ್ಟು ಬಂದು ಇಲ್ಲಿ ತೊಗೊಂಡೋಗ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಲೀಟ್ರಿಗೆ ಇಷ್ಟು ಅಂತ ಸ್ಲಿಪ್ ಕೊಡಬೇಕು ಒಂದು. ಆ ಸ್ಲಿಪ್ ಏನು ಮಾಡ್ತಾರೆ, ಪುಟ್ಟರಾಜು ಮನೆ ಸೆಕ್ರೆಟರಿ ಅವರು ಸ್ಲಿಪ್ಪು ಹರಿಯೋ ಥರ ಹರಿತಾರೆ, ಸುಮ್ಮನೆ ಡಸ್ಟ್ಬಿನ್ಗೆ ಹಾಕೋ ಥರ ಹಾಕ್ತಾರೆ. ಅದು ಆ ಸ್ಲಿಪ್ನ ಹಂಗೆ ಅಲ್ಲಿ ಜೋಡಿಸ್ಕೊಂಬಿಟ್ಟು ಮತ್ತು ಇನ್ನೊಬ್ಬರು ಹಾಲು ತಾಳಕ್ಕೆ ಬರ್ತಾರಲ್ಲ ಅವ್ರು ಕೊಟ್ಬಿಟ್ಟು ಅದ್ರಲ್ಲಿ ದುಡ್ಡು ತಗೊಂಡು ಜೋಬಲ್ಲಿ ಇಟ್ಕೊಂಡು ಹೋಗ್ತಾರೆ. ಆಮೇಲೆ ಮತ್ತೆ ಏನು ಮಾಡ್ತಾರೆ ಅಂದರೆ, ಇವರು ಬೆಳಿಗ್ಗೆ 2 ಲೀಟ್ರು, ಸಂಜೆ 2 ಲೀಟ್ರು ಮನೆಗೆ ಹಾಲುಗಳು ಡೈರಿಯಿಂದ ಎತ್ಕೊಂಡು ಹೋಗ್ತಾರೆ. ರೈತರು ಬೆಳಿಗ್ಗೆ ಎದ್ದು ಕಸ ಗುಡಿಸಿ, ಹಸಿನ ಗಂಧ ತೊಳೆದು, ಅವನ್ನ ತೊಳೆದು, ಆ ಕಸ ಎಲ್ಲ ಎತ್ತಾಕಿ ಅವ್ರು ಸಾಯ್ತಾರೆ ಪಾಪ. ಇವನು ಆರಾಮಾಗಿ ರೈತರು ಹಾಕಿದಂಥ ಹಾಲನ್ನ ಮನೆಗೆ ಎತ್ಕೊಂಡೋಗಿ ಮಜಾ ಮಾಡ್ತಾರೆ. ಸರ್, ಇವಾಗ ಸ್ಲಿಪ್ಪು ಅಂದರೆ ಏನು ಅಂದರೆ, ಈಗ ಹಾಲು ತಗೊಳ್ಳೋಕ್ಕೆ ಇವಾಗ ಯಾರೋ ಬಾಡಿಗೆ ಮನೆಯವರಾಗಲಿ ಸ್ವಂತ ಮನೆಯವರಾಗಲಿ ಡೈರಿಗೆ ಬರ್ತಾರೆ. ಹಾಲು ತಗೊಬೇಕು, ಬೆಳಿಗ್ಗೆ ಇಲ್ಲಿ ಫ್ರೆಶ್ ಹಾಲು ಸಿಗ್ತದೆ, ರೈತರುಗಳು ಹಾಕ್ತಾರೆ, ಇಲ್ಲಿಂದನೇ ನಾವು ಮನೆ ತಗೊಂಡೋಗಿ ಕಾಫಿ ಟೀ ಮಾಡ್ಕೊಬೇಕು ಅಂತ ಬರ್ತಾರೆ. ಆವಾಗ ಡೈರಿಲಿ ಏನು ಮಾಡ್ತಾರೆ, 1 ಲೀಟ್ರಿಗೆ ಇಷ್ಟು ಅಂತ ಒಂದು ಸ್ಲಿಪ್ ಇರ್ತದೆ. ಆ ಸ್ಲಿಪ್ ಕೊಡಬೇಕು ಸೆಕ್ರೆಟ್ರಿ. ಆ ಸ್ಲಿಪ್ ಏನು ಮಾಡ್ತಾನೆ ಗೊತ್ತಾ, ಸುಮ್ಮನೆ ಅವ್ರ ಮುಂದೆ ಹರಿತಾನೆ, ಅವ್ರ ಕೈ ಕೊಡಲ್ಲ ಸೆಕ್ರೆಟ್ರಿ. ಅದನ್ನೇನು ಮಾಡ್ತಾನೆ, ಈ ಸುಮ್ಮನೆ ಡಸ್ಟ್ಬಿನ್ಗೆ ಹಾಕೋ ಥರ ಹಾಕ್ತಾನೆ. ತಿರ್ಗಿ ಅದನ್ನು ಎತ್ತು ಮಾಡಿಕೊಂಡು ಬೇರೆ ಬರ್ತಾರಲ್ಲ, ಹಾಲು ಪರ್ಚೇಸಿಂಗ್ ಮಾಡೋಕ್ಕೆ ಬರ್ತಾರಲ್ಲ, ಅವ್ರಿಗೆ ಏನು ಮಾಡ್ತಾನೆ, ಆ ಸ್ಲಿಪ್ ಕೊಟ್ಬಿಟ್ಟು ಅವ್ರದ್ದು ದುಡ್ಡು ಇಸ್ಕೊಳ್ಳೋದು. ಯಾಕೆಂದರೆ ಹರಿದು ಆ ಡಸ್ಟ್ಬಿನ್ಗೆ ಹಾಕ್ತೀನಿ ಅಂತ ಸುಮ್ಮನೆ ಹಿಂಗೆ ಕೈ ತೋರಿಸ್ತಾನೆ ಅಷ್ಟೇ, ಡಸ್ಟ್ಬಿನ್ಗೆ ಹಾಕ್ತೀನಿ ಅಂತ. ಆ ಸ್ಲಿಪ್ಪು ರೈತರು ಕೊಡಬೇಕು, ತಾಳೋವಂಥವ್ರಿಗೆ. ಹಾಲು ತಾಳಕ್ಕೆ ಬರ್ತಾರಲ್ಲ ಅವ್ರಿಗೆ ಸ್ಲಿಪ್ ಕೊಡಬೇಕು. ಇವು ಸ್ಲಿಪ್ ಕೊಡಲ್ಲ, ಸುಮ್ಮನೆ ಹಿಂಗೆ ಹರಿತಾನೆ. ಆ ಸ್ಲಿಪ್ನ ಅವ್ರಿಗೆ ಕೊಡಲ್ಲ, ಅವ್ರು ಹತ್ಬಿಟ್ಟು ಸೈಡ್ಗೆ ಇಕ್ಕಂತಾನೆ. ಅದನ್ನು ಡಸ್ಟ್ಬಿನ್ಗೆ ಹಾಕಿದ್ದೀನಿ, ಸ್ಲಿಪ್ಪಿಂಗ್ ಮಾಡಿಸ್ಬಿಟ್ಟು ಹಿಂಗೆ ಡಸ್ಟ್ಬಿನ್ಗೆ ಹಾಕ್ತೀನಿ ಅಂತಾನೆ. ತಿರ್ಗಿ ಅದನ್ನೇ ಹಾಕೊಂಬಂದು ಅದನ್ನು ಜೋಡಿಸ್ಕೊಂಡು ಇನ್ನೊಬ್ರು ಬರ್ತಾರಲ್ಲ ಹಾಲು ತಾಳಕ್ಕೆ ಪರ್ಚೇಸಿಂಗ್ ಮಾಡೋಕ್ಕೆ ಬರ್ತಾರಲ್ಲ ಹಾಲ್ಗೆ, ಆ ಸ್ಲಿಪ್ ಕೊಟ್ಬಿಟ್ಟು ಕಾಸು ವಸೂಲಿ ಮಾಡ್ಕೊಂಡು ಈ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡೋನೆ. ಎಲ್ಲ ತಗೊಂಡೋಗಿ ಅವನ ಬಕ್ಕಸಕ್ಕೆ ಹಾಕೊಂಡವನೆ, ಸಂಸ್ಥೆಗೆ ಭಾರಿ ನಷ್ಟ ಉಂಟು ಮಾಡೋನೆ. ಆಮೇಲೆ ಅಧ್ಯಕ್ಷ ಆದಂಥ ಅವರು ಸಂತೋಷ್ ಕುಮಾರ್ ಅಂತ ಅವ್ರ ಅಧ್ಯಕ್ಷ ಅವರೇ, ಅವ್ರ ಸ್ವಂತ ಅಣ್ಣನ ಮಗನೇ. ಅಣ್ಣನ ಮಗ ಮತ್ತು ಇವನು ಸೆಕ್ರೆಟರಿ ಚಿಕ್ಕಪ್ಪ ಆಗಬೇಕು. ಇಬ್ಬರು ಒಳಸಂಚು ಮಾಡಿ ಸಿಕ್ಕಾಪಟ್ಟೆ ಆ ಸಂಘಕ್ಕೆ ಭಾರಿ ಅನ್ಯಾಯ ಉಂಟು ಮಾಡೋರೆ. ಮತ್ತು ಇವ್ರು ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಡೈರಿ ಕಟ್ತೀನಿ, ಕಟ್ತೀನಿ, ಇಲ್ಲಿ ಕಟ್ತೀನಿ ಅಂತ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಚಂದ ವಸೂಲಿ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಇವ್ರ ಬಕ್ಕಸಕ್ಕೆ ಹೋಯ್ತದೆ. ಆಮೇಲೆ ಮ್ಯಾಗಡೆ ಒಂದು ಶೆಡ್ ಥರ ಹಾಕಿದ್ರು. ಆ ಅಲ್ಯೂಮಿನಿಯಮ್ದು ಮತ್ತು ಆ ಶೀಟ್ದು ಎಲ್ಲ ಏನು ಮಾಡವ್ರೆ, ಎತ್ಕೊಂಡೋಗಿ ಇವರೇ ಮನೆಗೆ ಹಾಕೊಂಡು ಕಾರ್ ಶೆಡ್ ಮಾಡ್ಕೊಂಡವ್ರು ಕೆಲವರು. ಈ ಸೆಕ್ರೆಟ್ರಿ ಏನು ಮಾಡೋನೆ, ಮನೆಗೆ ತಗೊಂಡೋಗಿ ಮನೆಗೆ ಒಂದು ಚೇಂಬರ್ ಮಾಡಿಕೊಂಡವನೆ ಮನೆಗೆ. ಅದು ಭಾರಿ. ಆಮೇಲೆ ಈ ಡೈರೆಕ್ಟ್ರುಗಳ ಹತ್ರ ಸೈನ್ ಹಾಕ್ಸ್ಕೊಂತಾನೆ, ಪ್ರೊಸೀಡಿಂಗ್ ಬುಕ್ಕೆ ಸೈನ್ ಹಾಕ್ಸ್ಕೊಂತಾನೆ. ಆ ಸೈನ್ ಹಾಕ್ಸ್ಕೊಂಡ್ಮೇಲೆ ಇವ್ನು ಏನು ಬೇಕಾದ್ರೂ ಬರ್ಕೊಂತಾನೆ ಅದರಲ್ಲಿ. ಪಾಪ ಅವ್ರು ಗೊತ್ತಾಗಲ್ಲ, ರೈತರುಗಳು ಅಮಾಯಕರು ಡೈರೆಕ್ಟ್ರುಗಳು. ಇವಾಗ ಅವ್ರು ಗೊತ್ತಿಲ್ಲಂಗೆ ಸೈನ್ ಹಾಕ್ಬಿಡ್ತಾರೆ ಮೀಟಿಂಗ್ ಆದಾಗ ತಿಂಗಳಿಗೆ. ಇವ್ನು ಅಲ್ಲಿ ಕಾಲಮ್ ಬಿಟ್ಟಿರ್ತಾನೆ, ಅವ್ನು 4-5 ಲೈನ್ ಬಿಟ್ಟಿರ್ತಾನೆ. ಇವ್ನು ಬೇಕಾದಷ್ಟು ಬರ್ಕೊಳ್ಳೋದು, ಇದು ಮಾಡೋದು. ಆಮೇಲೆ ಕಾಫಿ ಟೀ ಅತ್ತಂಬಂದೆ ಅಂತ ಅಂದ್ಬಿಟ್ಟು ಅಲ್ಲಿ ಅಂಗಡಿಗೆ ಹೋಗ್ತಾನೆ. ಒಂದು 500 ರೂಪಾಯಿ 5,000, ಇನ್ನೊಂದು ಸಣ್ಣ ಸೇರಿ ಫುಡ್ 5,000 ಬರೀ ಅಂತಾನೆ. ಅವನೊಂದು ಸ್ಲಿಪ್ ಕೊಡ್ತಾನೆ, ಅದನ್ನೇ ಇವ್ರಿಗೆ ಲೆಕ್ಕ ಕೊಡ್ತಾನೆ, 5,000 ಆಯ್ತಪ್ಪ ಇಷ್ಟಕ್ಕೆ ಅಂತ. ಆ ಥರ ಮಾಡಿ ಲಕ್ಷಾಂತರ ರೂಪಾಯಿ ಇವ್ರು ಡೈರಿಗೆ ಲಾಸ್ ಮಾಡಿ ಇವನು ಬಕ್ಕಸಕ್ಕೆ ತುಂಬಿಸ್ಕೊಂತಾನೆ. ಅದರಿಂದ ರೈತರುಗಳು ಸ್ವಲ್ಪ ಇವನ ಮೇಲೆ ಇನ್ನೂ ಕ್ರಮ ಜರುಗಿಸಿಲ್ಲ. ಅದರಿಂದ ಕೆಲವರು ಇದ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ. ಈ ಸೆಕ್ರೆಟ್ರಿ ಜೆ.ಎಂ. ಪುಟ್ಟರಾಜರವರು ಪಾಪ ರೈತರುಗಳು ಬೆಳಿಗ್ಗೆದ್ದು 4 ಗಂಟೆ ರಾತ್ರಿ 5 ಗಂಟೆ ರಾತ್ರಿಗೆ ಹಾಲು ಕರೆದು ಹಸುಗಳ್ನ ಮೈ ತೊಳೆದು ಗಂಧ ಬಳ್ದು ಕಸ ಬಳ್ದು ಎಲ್ಲ ಅಲ್ಲೇ ಅರ್ಧ ಆಯುಸ್ಸು ಕಳೆದು ಬಂದು ಬೆಳಿಗ್ಗೆದ್ದು ಹಾಲು ಹಾಕ್ತಾರೆ ಡೈರಿಗೆ. ಹುಲ್ಲು ಕೊಯ್ದು, ಹಾವು ಚೇಳುಗಳ ಕೈಲೆಲ್ಲ ಅವೆಲ್ಲ ನೋಡಿಲ್ದಂಗೆ
ಬಂದು ಪಾಪ ಅವ್ರ ರೈತಗಳೆಲ್ಲ ಬಂದು ಹಾಲಾಕ್ತಾರೆ ಡೈರಿಗೆ. ಇವನು ಆ ಹಾಲನ್ನೇ ರೈತರ ಹಾಲುಗಳನ್ನೇ ಲೂಟಿ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಇದರಲ್ಲಿ ಆದಾಯ ಮಾಡ್ಕೊಂಡು ಮೋಜು ಮಸ್ತಿ ಮಾಡಿ ಅವ್ರ ಮಕ್ಕಳಿಗೆ ಮತ್ತು ಇವನು ಮೋಜು ಮಸ್ತಿ ಮಾಡೋಕ್ಕೆಲ್ಲ ರೈತರ ದುಡ್ಡಲ್ಲಿ ಇವನು ಮೋಜು ಮಸ್ತಿ ಮಾಡ್ತಾವನೆ, ಯಾರೋ ಜಯಂ ಪುಟ್ಟರಾಜು. ಅದರಿಂದ ಈ ಕೂಡಲೇ ಮೇಲಧಿಕಾರಿಗಳು ಇನ್ಮೇಲೆ ಕ್ರಮ ಜರುಗಿಸಿ ಇವನ್ನ ಇರ್ತಕ್ಕಂಥ ಸೆಕ್ರೆಟರಿ ಪೋಸ್ಟನ್ನು ಕಿತ್ತಾಕಿ ಆ ಜಾಗಕ್ಕೆ ಬೇರೆಯವ್ರನ್ನ ನೇಮಕ ಮಾಡಬೇಕೆಂದು ಕೇಳ್ಕೊತೀವಿ.